ನಾನು ದಪ್ಪ ಇದ್ದೀನಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ನನ್ನ ಗಂಡ ನನ್ನನ್ನು ಮೊದಲ ರಾತ್ರಿಯಲ್ಲಿ ಅವನಿಂದ ದೂರ ಮಾಡಿದ. ನನ್ನ ನೆರಳು ಕೂಡ ಅವನ ಮೇಲೆ ಬೀಳಬಾರದು ಅನ್ನುವ ರೀತಿ ಇದ್ದವ. ನಂತರ ಅವನ ಸೆಕ್ರೆಟರಿಯನ್ನು ಇಟ್ಟುಕೊಂಡ. ಅವಳು ಎಲ್ಲ ಆಸ್ತಿಯನ್ನು ನನ್ನ ಗಂಡ ಕುಡಿದ ಮತ್ತಿನಲ್ಲಿ ಇದ್ದಾಗ ಅವಳ ಹೆಸರಿಗೆ ಬರೆಸಿಕೊಂಡಳು. ನಂತರ ನಾನು ಮಾಡಿದ ಕೆಲಸದಿಂದ ನನ್ನ ಗಂಡನ ಎಲ್ಲ ಆಸ್ತಿಯು ಪುನಃ ಸಿಕ್ಕಿತು. ಅದೇನೆಂದರೆ, ನನ್ನ ಹೆಸರು ರಾಧಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಮ್ಮನಿಗೆ ಮದುವೆಯಾದ 10 ವರ್ಷಗಳವರೆಗೂ ಮಕ್ಕಳಿರಲಿಲ್ಲ. ತುಂಬ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡ ಮೇಲೆ ನಾನು ಹುಟ್ಟಿದ್ದು. ಅದಕ್ಕೆ ಹುಟ್ಟಿದ ದಿನದಿಂದಲೂ ನಾನು ದಪ್ಪಗೆ ಇದ್ದಿದ್ದು. ಸಣ್ಣ ಅನ್ನುವುದು ನನ್ನ ಹಣೆಬರಹದಲ್ಲಿ ಇಲ್ಲ. ಅಪ್ಪ ಅಮ್ಮನಿಗೆ ಹೆಗ್ಗಣ ಆದರೂ ಕೂಡ ಮುದ್ದು ಅಲ್ಲವೇ. ನನ್ನನ್ನು ನೋಡಿ ಹೇಳುತ್ತಿದ್ದರು, ನೀನು ದಪ್ಪ ಇಲ್ಲ. ಅಂದುಕೊಳ್ಳುವ ಜನರು ಅಂದುಕೊಳ್ಳುತ್ತಾರೆ, ಖುಷಿಯಾಗಿರು ಅಂತ ಹೊಗಳುತ್ತಿದ್ದರು. ಆದರೆ ನನಗೆ ತಿಳಿದಿತ್ತು, ನಾನು ತುಂಬ ದಪ್ಪಗೆ ಅಸಹ್ಯವಾಗಿ ಇದ್ದೇನೆ ಅಂತ. ಪ್ರತಿ ಬಾರಿಯೂ ಸಣ್ಣ ಆಗಲು ವಿಧ ವಿಧವಾದ ಔಷಧಿಗಳನ್ನು ಬಳಸುತ್ತಿದ್ದೆ. ಯಾವುದೇ ಔಷಧಿಗಳನ್ನು ಬಳಸಿದರೂ ಆಗಲಿಲ್ಲ. ಕೊನೆಗೆ ಯೋಗ, ವರ್ಕೌಟ್, ಜುಂಬಾ ಎಲ್ಲವನ್ನು ಪ್ರಯತ್ನಿಸಿದೆ. ಆದರೆ ಒಂದು 5% ಸಣ್ಣ ಆಗುತ್ತಿದ್ದೆ, ಪುನಃ ದಪ್ಪ ಆಗುತ್ತಿದ್ದೆ. ನನ್ನ ಬಹುದೊಡ್ಡ ಸಮಸ್ಯೆ ಎಂದರೆ ನಾನು ಚೆನ್ನಾಗಿ ಊಟ ಮಾಡುತ್ತೇನೆ. ಒಂದು ಬಾರಿಗೆ 2-3 ತಿಂಡಿಗಳು ಬೇಕು. ಊಟದ ಸಮಯದಲ್ಲೂ ಅಷ್ಟೇ. ಮೃಷ್ಟಾನ್ನ ಭೋಜನ ಬೇಕೇ ಬೇಕು. ಒಮ್ಮೊಮ್ಮೆ ಅನಿಸುತ್ತಿತ್ತು, ಮದುವೆ ಆಗಲು ತುಂಬ ಕಷ್ಟವಾಗುತ್ತದೆ ಅಂತ. ನನ್ನ ಮನಸ್ಸನ್ನು ನೋಡಿ ಪ್ರೀತಿಸುವ ಹುಡುಗನನ್ನು ಮದುವೆ ಆಗುತ್ತೇನೆ. ದೈಹಿಕ ಸುಖಕ್ಕಾಗಿ ಪ್ರೀತಿಸುವ ಹುಡುಗ ನನಗೆ ಬೇಡ. ಇದೇ ಆಲೋಚನೆಯಲ್ಲಿ ಇದ್ದೆ. ಆದರೆ ಈಗಿನ ಹುಡುಗರಿಗೆ ಸಣ್ಣಗೆ ಇರಬೇಕು ಹುಡುಗಿ. ಪ್ರತಿ ಬಾರಿ ನನ್ನನ್ನು ನೋಡಲು ಬಂದವರು ಎಲ್ಲರೂ ಕೂಡ, ಹುಡುಗಿ ದಪ್ಪ ಇದ್ದಾಳೆ, ಮುಖದಲ್ಲಿ ಲಕ್ಷ್ಮಿ ಕಳೆ ಇದೆ, 3 ತಿಂಗಳು ಸಮಯ ಕೊಡುತ್ತೇವೆ, ಸಣ್ಣ ಆದರೆ ಸರಿ, ಈ ರೀತಿಯ ಷರತ್ತುಗಳನ್ನು ಹಾಕುತ್ತಿದ್ದರು. ಅಪ್ಪ ಅಮ್ಮ ಒಪ್ಪಿಕೊಂಡರೂ ನಾನು ಒಪ್ಪುತ್ತಿರಲಿಲ್ಲ. ನಂತರ ನಾನು ಒಪ್ಪಿಕೊಳ್ಳಲು ಶುರು ಮಾಡಿದರೂ ಹುಡುಗರು ಒಪ್ಪುತ್ತಿರಲಿಲ್ಲ. ಕೆಲವೊಮ್ಮೆ ಮದುವೆ ಆಗಬೇಕಾ? ಅಪ್ಪ ಅಮ್ಮ ಸಾಕಷ್ಟು ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಆರಾಮವಾಗಿ ಇರೋಣ, ಈ ಮದುವೆ ಅನ್ನುವುದು ದೊಡ್ಡ ತಲೆನೋವು ಅಂತ. ಇದೇ ಯೋಚನೆಯಲ್ಲಿ ಅಮ್ಮ ಹಾಸಿಗೆಯನ್ನು ಹಿಡಿದಳು. ನನಗೆ ಇನ್ನೂ ಯೋಚನೆ ಶುರುವಾಯಿತು. ನನ್ನ ಮದುವೆಯಿಂದ ಅಮ್ಮನ ಕಾಯಿಲೆಯು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿದೆ. ಅಮ್ಮನ ಗೆಳತಿ ರೇಖಾ ಆಂಟಿ ಬಂದು ನನ್ನನ್ನು ನೋಡಿ ಖುಷಿಪಟ್ಟಳು. ಅಮ್ಮನ ಆರೋಗ್ಯವನ್ನು ವಿಚಾರಿಸಿ ಅವಳ ಸಮಸ್ಯೆಗೆ ಪರಿಹಾರ ಕೊಟ್ಟಳು. ನಿನ್ನ ಮಗಳನ್ನು ನನ್ನ ಮಗ ರಾಕೇಶ್ಗೆ ಮದುವೆ ಮಾಡಿಕೊಳ್ಳುತ್ತೇನೆ, ಯಾವುದೇ ಚಿಂತೆ ಮಾಡಬೇಡ. ರಾಕೇಶ್ ನಮ್ಮದೇ ಕಂಪನಿಯನ್ನು ನೋಡಿಕೊಳ್ಳುತ್ತಿದ್ದಾನೆ, ನೋಡಲು ಸುಂದರವಾಗಿದ್ದಾನೆ ಅಂತ ಮೊಬೈಲ್ನಲ್ಲಿ ಮಗನ ಫೋಟೋವನ್ನು ತೋರಿಸಿದರು. ನಾನು ಮತ್ತು ಅಮ್ಮ ಆಶ್ಚರ್ಯಪಟ್ಟೆವು. ಫಿಲ್ಮ್ ಹೀರೋಗಿಂತ ತುಂಬ ಸುಂದರವಾಗಿದ್ದಾನೆ. ಅಮ್ಮ ನೇರವಾಗಿ ಕೇಳಿದರು, ಇಷ್ಟು ಸುಂದರವಾಗಿದ್ದಾನೆ? ನನ್ನ ಮಗಳು ದಪ್ಪ, ಅವನ ಆಸೆ ಆಕಾಂಕ್ಷೆಗಳು ಏನಿರುತ್ತದೆಯೋ ಬಲವಂತಕ್ಕೆ ಮದುವೆ ಮಾಡಬೇಡ ಅಂತ. ನಾನು ಕೂಡ ಅವರ ಮಾತಿಗೆ ಒಪ್ಪಿದೆ. ಆದರೆ ಆಂಟಿ, ನನ್ನ ಮಗ ಒಪ್ಪಿದ್ದಾನೆ, ನಿನ್ನ ಮಗಳ ಫೋಟೋವನ್ನು ತೋರಿಸಿದ್ದಾನೆ, ಯಾವುದೇ ಕಾರಣಕ್ಕೂ ಹೆದರಬೇಡ ಅನ್ನುವ ವಿಶ್ವಾಸವನ್ನು ತುಂಬಿದರು. ಮನೆಯಲ್ಲಿ ಖುಷಿಯ ವಾತಾವರಣ. ಅಮ್ಮನ ಆರೋಗ್ಯ ಬಹಳ ಬೇಗ ಸರಿಹೋಯಿತು. ಮದುವೆ ಕೂಡ ತಿಂಗಳೊಳಗೆ ಆಗಿ ಹೋಯಿತು. ಅಪ್ಪ ಅಮ್ಮ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿದರು. ಮೈ ತುಂಬ ಒಡವೆ ಹಾಕಿದ್ದರು. ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದರು. ಏಕೆಂದರೆ ನಾನು ಒಬ್ಬಳೇ ಅವರ ಮಗಳು, ಯಾವುದೇ ಸಂತಾನವಿಲ್ಲ. ಅವರಿಗೆ ಈಗ ಆಗುತ್ತಿರುವ ಖುಷಿಯಲ್ಲಿ ಈ ಪ್ರಪಂಚವೇ ಅವರ ಹೆಸರಿನಲ್ಲಿ ಇದ್ದರೆ ಬರೆದು ಕೊಡುತ್ತಿದ್ದರು. ನನಗೆ ತುಂಬ ಕುತೂಹಲ. ಇಷ್ಟು ಸುಂದರವಾಗಿರುವ ಹುಡುಗ ನನ್ನನ್ನು ಹೇಗೆ ಮದುವೆ ಆದ? ಇವನಿಗೆ ತಕ್ಕ ಹೆಂಡತಿ ಆಗಬೇಕು ಅಂತ ಆಲ್ರೆಡಿ ನಾನು ಡಯಟಿಂಗ್, ವರ್ಕೌಟ್ ಎಲ್ಲ ಶುರು ಮಾಡಿದ್ದೆ. ಅವನನ್ನು ಇಂಪ್ರೆಸ್ ಮಾಡಬೇಕು, ಅವನಿಗೆ ಜೋಡಿ ಆಗಬೇಕು ಅಂತ. ಮೊದಲ ರಾತ್ರಿ ಅವನು ಬಂದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಆದರೆ ಅವನು ನನ್ನನ್ನು ದೂರ ತಳ್ಳಿದ. ನನ್ನ ತಲೆ ಮಂಚದ ಕಾಲಿಗೆ ಹೊಡೆಯಿತು. ರಕ್ತ ಬರಲು ಶುರುವಾಯಿತು. ನನ್ನನ್ನು ಅಸಹ್ಯವಾಗಿ ನೋಡುತ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇಷ್ಟು ಗಲೀಜು ನೀನು ಅಂತ, ನೋಡಲು ಎಷ್ಟು ಕೆಟ್ಟದ್ದಾಗಿ ಇದ್ದೀಯಾ? ನನ್ನಂತಹ ಹುಡುಗನನ್ನು ಮದುವೆ ಆಗುವ ಯೋಗ್ಯತೆ ಏನಿದೆ? ದಪ್ಪ ಇರುವ ನಿನಗೆ ಮೊದಲ ರಾತ್ರಿ ಬೇಕೆ? ನಿನ್ನ ಮುಖ ನೋಡಲು ಕೂಡ ನನಗೆ ಇಷ್ಟವಿಲ್ಲ. ಅಮ್ಮನ ಬಲವಂತಕ್ಕೆ ತಾಳಿ ಕಟ್ಟಿದೆ. ಇಲ್ಲವಾದರೆ ಈ ಆಸ್ತಿಯಲ್ಲಿ ಒಂದೇ ₹1 ಕೊಡುವುದಿಲ್ಲ ಅಂತ ಮೊದಲೇ ಹೇಳಿದಳು. ಹೊರಗಿನ ಜನಕ್ಕೆ ಮಾತ್ರ ನಾವು ಗಂಡ ಹೆಂಡತಿ. ರೂಮಿನಲ್ಲಿ ನೀನು ನನಗೆ ಕಾಣಿಸಬಾರದು, ಆ ಮೂಲೆಯಲ್ಲಿ ಇರು ಅಂತ ಹೇಳಿ ಅವನು ಹಾಸಿಗೆ ಮೇಲೆ ಮಲಗಿದ. ನಾನು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡೆ. ಹಣೆಯ ಮೇಲೆ ರಕ್ತ ಸುರಿಯುತ್ತಿತ್ತು.
ಮದುವೆ ಆಗದೇ ಇದ್ದರೆ ಎಷ್ಟೋ ಚೆನ್ನಾಗಿತ್ತು. ಅಮ್ಮನ ಮನೆಗೆ ಹೊರಟು ಹೋಗೋಣ ಅಂದುಕೊಂಡರೆ ಅಮ್ಮ ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ. ಸ್ವಲ್ಪ ದಿನ ಕಾಯೋಣ. ಹೇಗಿದ್ದರೂ ವರ್ಕೌಟ್ ಶುರು ಮಾಡಿದ್ದೇನೆ. ಸ್ವಲ್ಪ ಸಣ್ಣ ಆಗೋಣ. ಇವರಿಗೆ ಇಷ್ಟವಾಗುವ ರೀತಿ ಇರಲು ಪ್ರಯತ್ನಿಸುತ್ತೇನೆ. ಎಲ್ಲ ಪ್ರಯತ್ನವನ್ನು ಮಾಡಿ ಆದರೂ ಕೂಡ ನಮ್ಮಿಬ್ಬರ ಸಂಬಂಧ ಸರಿಯೇ ಹೋಗುವುದಿಲ್ಲ ಅಂತ ಅನಿಸಿದರೆ ಆಗ ಇಬ್ಬರು ಡೈವರ್ಸ್ ತೆಗೆದುಕೊಳ್ಳೋಣ. ಆಗಿದ್ದು ಹಾಗೆ ಹೋಗಲಿ. ನನ್ನ ಸಂಸಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಮೊದಲು ಆ ಮನುಷ್ಯನನ್ನು ನೋಡಿದ ದಿನದಿಂದ ಅವನ ಮೇಲೆ ನನಗೆ ಪ್ರೀತಿ. ಮೊದಲ ಪ್ರೀತಿ ರಾಕೇಶ್, ನನಗೆ ಕೊನೆಯ ಪ್ರೀತಿ. ಆ ನೋವಿನಲ್ಲೂ ನನ್ನ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದಂತೆ ಆಯಿತು. ಮಾರನೇ ದಿನ ನನ್ನ ಅತ್ತೆ ಹಣೆ ಮೇಲಿದ್ದ ಗಾಯವನ್ನು ನೋಡಿ ಹರಿತು ಅವರ ಮಗನ ಕೆನ್ನೆಗೆ 2 ಏಟನ್ನು ಹೊಡೆದರು. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಇಷ್ಟು ಒಳ್ಳೆಯ ಹುಡುಗಿಯನ್ನು ಮದುವೆ ಮಾಡಿದ್ದರೂ ಕೂಡ ಅವಳಿಗೆ ನೋವು ಮಾಡುವುದನ್ನು ಬಿಟ್ಟಿಲ್ಲ. ಬರೀ ದೇಹ ಸುಖದಲ್ಲಿ ಏನಿದೆ? ಜೀವನ ಪರ್ಯಂತ ಕಾಯುವುದು ಅವಳ ಮನಸ್ಸು. ನೀನು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ. ಅವಳು ನನ್ನ ಗೆಳತಿಯ ಮಗಳು, ನನಗೆ ಮಗಳು ಇದ್ದ ಹಾಗೆ. ಅವಳಿಗೆ ಮತ್ತೆ ಇನ್ನೇನಾದರೂ ನೋವು ಮಾಡಿದರೆ ಅದರ ಶಿಕ್ಷೆಯನ್ನು ನೀನು ಖಂಡಿತವಾಗಿ ಅನುಭವಿಸುತ್ತೀಯ. ಮಗ ಅನ್ನೋದನ್ನು ಕೂಡ ನಾನು ನೋಡುವುದಿಲ್ಲ. ಇದು ನನ್ನ ಕೊನೆಯ ವಾರ್ನಿಂಗ್ ಅಂತ ಮಗನಿಗೆ ಅತ್ತೆ ಹೇಳಿದರು. ನನಗೆ ಬೇಸರವಾಯಿತು. ನನ್ನಿಂದ ಅಮ್ಮ ಮಗ ಇಬ್ಬರು ಕಿತ್ತಾಡುತ್ತಾ ಇದ್ದಾರೆ. ಮದುವೆಯಾದ ಮಾರನೇ ದಿನ ಮನೆಯಲ್ಲಿ ಸುಖವಿಲ್ಲ, ನೆಮ್ಮದಿ ಇಲ್ಲ. ಗಲಾಟೆ, ಅವಮಾನ, ನೋವು, ಕಷ್ಟ ಇವುಗಳಿಂದ ಹೊರಗೆ ಹೇಗೆ ಬರಬೇಕೋ ಗೊತ್ತಿಲ್ಲ. ದಿನಗಳು ಹೀಗೆ ಕಳೆಯುತ್ತಿತ್ತು. ನನ್ನ ಗಂಡ ನನ್ನ ಕೈಯಿಂದ ಊಟ ಕೂಡ ಸರಿಯಾಗಿ ಇರಿಸಿಕೊಳ್ಳುತ್ತಿರಲಿಲ್ಲ. ಒಮ್ಮೊಮ್ಮೆ ಆಫೀಸ್ನಲ್ಲೇ ಮಲಗುತ್ತಿದ್ದರು. ಮನೆಗೆ ಬರುತ್ತಾ ಇದ್ದಿದ್ದು ಕೂಡ ಕಡಿಮೆ. ಅತ್ತೆ ಎಷ್ಟು ಎದುರಿಸಿದರೂ ಬೆದರಿಸಿದರೂ ಬಲವಂತವಾಗಿ ಯಾರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಅಲ್ಲವೇ? ಅವರು ಹೇಳುವುದು ಸರಿ. ಫಾರಿನ್ನಲ್ಲಿ ಓದಿಕೊಂಡು ಬಂದಿರುವ ಹುಡುಗ, ಅಷ್ಟು ಚೆನ್ನಾಗಿದ್ದಾರೆ, ಫಿಟ್ ಆಗಿದ್ದಾರೆ, ನನ್ನನ್ನು ಹೇಗೆ ಪ್ರೀತಿಸುವರು? ಆದರೆ ನಾನು ಮಾತ್ರ ಅವರನ್ನು ಪ್ರೀತಿಸುತ್ತೇನೆ. ಪ್ರತಿದಿನ ಹೊಸ ಹೊಸ ಪ್ರಯತ್ನವನ್ನು ಮಾಡುತ್ತೇನೆ ಅವರಿಗಾಗಿ. ಇಂದು ಅತ್ತೆಯನ್ನು ಕೇಳಿ ಅವರಿಗೆ ಇಷ್ಟವಾದ ಅಡಿಗೆಗಳನ್ನು ಮಾಡಿಕೊಂಡು ಅವರ ಆಫೀಸ್ಗೆ ಹೋದೆ. ಆಫೀಸ್ನಲ್ಲೂ ಕೂಡ ಎಲ್ಲರನ್ನು ನಾನು ವಿಚಿತ್ರವಾಗಿ ನೋಡುತ್ತಿದ್ದರು. ಕೆಲವರು ಮಾತ್ರ ಖುಷಿಯಾಗಿ ಬನ್ನಿ ಮೇಡಮ್ ಅಂತ ಒಂದು ಒಳ್ಳೆಯ ವೆಲ್ಕಮ್ಮನ್ನು ಕೊಟ್ಟರು. ಚೇಂಬರ್ ಒಳಗಡೆ ಯಾರಿಗೂ ಹೇಳದೆ ಕೇಳದೆ ಬಾಗಿಲು ತೆಗೆದು ಒಳಗೆ ಹೋದೆ. ಆದರೆ ನನ್ನ ಗಂಡ ಅವನ ಸೆಕ್ರೆಟರಿ ಜೊತೆ ಇಂಟಿಮೇಟ್ ಆಗಿದ್ದ. ಇಬ್ಬರು ಒಬ್ಬರಿಗೆ ಒಬ್ಬರು ಮುತ್ತನ್ನು ಕೊಟ್ಟಿಕೊಳ್ಳುತ್ತಿದ್ದರು. ನನಗೆ ತುಂಬ ದುಃಖವಾಯಿತು. ನಾನು ತೆಗೆದುಕೊಂಡು ಹೋಗಿದ್ದ ಅಡುಗೆ ಬ್ಯಾಗ್ ಕೆಳಗೆ ಬಿದ್ದು ಅದರಲ್ಲಿದ್ದ ಪದಾರ್ಥವನ್ನೆಲ್ಲ ಚೆಲ್ಲಿ ಹೋಯಿತು. ನನ್ನ ಸಂಸಾರ ಹಾಳಾಗಿ ಹೋಗಿದೆ. ಅವನು ಅವಳ ಪಾಶದಲ್ಲಿ ಬಿದ್ದಿದ್ದಾನೆ. ಅವಳು ತುಂಬ ಸುಂದರವಾಗಿದ್ದಾಳೆ. ಅವಳು ಹಾಕಿರುವ ಬಟ್ಟೆ ಅರ್ಧಂಬರ್ಧ ಇದೆ. ಅವಳ ಲಿಪ್ಸ್ಟಿಕ್ ಮಾರ್ಕ್ ಅವನ ತುಟಿ ಮತ್ತು ಹಣೆಯ ಮೇಲೆ ಇದೆ. ಇದರಿಂದ ಅರ್ಥವಾಯಿತು, ಅವರಿಬ್ಬರು ದೈಹಿಕವಾಗಿ ಪ್ರತಿದಿನವೂ ಒಂದಾಗುತ್ತಾರೆ. ನನ್ನ ಗಂಡ ಅವನಿಗೆ ಬೇಕಾಗಿದ್ದನ್ನು ಅವನು ನೋಡಿಕೊಂಡಿದ್ದಾನೆ. ನಾನು ಹುಚ್ಚಿ, ಅವನು ಸರಿ ಹೋಗುತ್ತಾನೆ ಅಂತ ಇನ್ನೂ ನಂಬುತ್ತಿದ್ದೇನೆ. ಹೊರಗೆ ಅಳುತ್ತಾ ಬರುತ್ತಿದ್ದ ನನ್ನನ್ನು ಆಫೀಸ್ನ ತೀರ ಹಳೆಯ ಅಧಿಕಾರಿ ಶರ್ಮಾ ಅಂಕಲ್ ಕ್ಯಾಂಟೀನ್ಗೆ ಕರೆದುಕೊಂಡು ಹೋದರು. ನನ್ನ ಗಂಡನ ವಿಷಯವನ್ನು ವಿವರವಾಗಿ ತಿಳಿಸಿದರು. ನಿನ್ನ ಗಂಡ ಒಳ್ಳೆಯವನು, ಆದರೆ ಆ ಶೂರ್ಪನಖಿ ತುಂಬ ಕೆಟ್ಟವಳು. ಮದುವೆ ಆಗಿರುವ ಶ್ರೀಮಂತರ ಮನೆಯ ಹುಡುಗರನ್ನು ಬಿಡುವುದಿಲ್ಲ. ಆಸ್ತಿಯ ಮೋಹಕ್ಕೆ ಸಿಲುಕಿ ಅವರ ಸಂಸಾರವನ್ನು ಹಾಳು ಮಾಡುತ್ತಾಳೆ. ನಂತರ ಹುಡುಗನಿಂದ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾಳೆ. ನಿನ್ನ ಗಂಡನ ವಿಷಯ ಗೊತ್ತಿಲ್ಲ, ಆದರೆ ಅವಳು ಅವನನ್ನು ನಿಜವಾಗಿ ಪ್ರೀತಿಸುತ್ತಿಲ್ಲ. ಕೇವಲ ಕಾಮದ ಆಸೆಗಾಗಿ ಬಳಸಿಕೊಳ್ಳುತ್ತಿದ್ದಾಳೆ. ನೀನು ನನ್ನ ಮಾತನ್ನು ಕೇಳು, ದುಡುಕಬೇಡ. ಅತ್ತೆ ಹತ್ತಿರ ಏನೂ ಹೇಳಬೇಡ. ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿ, ಎಲ್ಲ ಸರಿ ಹೋಗುತ್ತದೆ. ನನಗೂ ಅದೇ ಸರಿ ಅಂತ ಅನಿಸಿತು. ಇಂದು ರಾತ್ರಿ ನನ್ನ ಗಂಡ ಮನೆಗೆ ಬಂದು ನನ್ನನ್ನು ಮಾತನಾಡಿಸಲು ಪರದಾಡುತ್ತಿದ್ದಾನೆ. ಅವನಿಗೆ ಭಯ, ಎಲ್ಲಿ ಅವರ ಅಮ್ಮನ ಹತ್ತಿರ ಅವನ ಕಾಮಪುರಾಣವನ್ನು ನಾನು ಹೇಳಿಬಿಡುತ್ತೇನೆ ಅಂತ. ಆದರೆ ಅವನಿಗೆ ಗೊತ್ತಿಲ್ಲ. ಆ ವಿಷಯ ಗೊತ್ತಾದರೆ ನಾನು ಈ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗಬೇಕು. ಅದಕ್ಕಾದರೂ ಈ ವಿಷಯವನ್ನು ನಾನು ಎಲ್ಲೂ ಸ್ಪ್ರೆಡ್ ಆಗಲು ಬಿಡುವುದಿಲ್ಲ. ಅವನಿಗೆ ಹೇಳಿದೆ, ನಿಮಗೆ ನಿಮ್ಮ ಮದುವೆ ಮೇಲೆ ಪ್ರೀತಿ ಇಲ್ಲ, ಆದರೆ ನನಗೆ ಇದೆ. ನಿಮ್ಮ ವಿಷಯವನ್ನು ನಾನು ಎಂದು ಯಾರ ಬಳಿಯೂ ಹೇಳುವುದಿಲ್ಲ. ಆದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದು ಸತ್ಯ.
ನಿಮಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ಸಾಯುವವರೆಗೂ ನಿಮ್ಮ ಸೇವಕ್ಕೆ ಆಗಿರಲು ರೆಡಿ ಅಂತ ಹೇಳಿ ಅಳುತ್ತಾ ಕುಳಿತೆ. ಇದಾದ 1 ವಾರಕ್ಕೆ ಇದ್ದಕ್ಕಿದ್ದಂತೆ ಒಂದು ಫೋನ್ ಕಾಲ್ ಬಂತು. ನಿಮ್ಮ ಗಂಡನ ತಲೆಗೆ ಯಾರೋ ಚೆನ್ನಾಗಿ ಹೊಡೆದಿದ್ದಾರೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ, ಬಹಳ ಬೇಗ ಬನ್ನಿ. ತುಂಬ ರಕ್ತ ಹೋಗುತ್ತಿದೆ. ಅತ್ತೆಯನ್ನು ಕರೆದುಕೊಂಡು ಹೋದೆ. ಅವರು ಹೇಳಿದ ಅಡ್ರೆಸ್ಗೆ. ಅಲ್ಲಿ ಹೋದರೆ ನನ್ನ ಗಂಡನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಸಾವು ಬದುಕಿನ ಮಧ್ಯೆ ಇದ್ದಾರೆ. ಡಾಕ್ಟರ್ ನನ್ನನ್ನು ಕೇಳಿದರೆ ಈಗಲೇ ಏನು ಹೇಳಲು ಸಾಧ್ಯವಿಲ್ಲ ತಾಯಿ. ಪ್ರಜ್ಞೆ ಬರಬೇಕು ಅಂತ. ರಕ್ತ ತುಂಬ ಹೋಗಿದೆ. ಯಾರಾದರೂ ಅವರ ಗುಂಪಿನ ರಕ್ತವನ್ನು ಕೊಟ್ಟರೆ ಅವರು ಬದುಕುವ ಸಾಧ್ಯತೆ ಇರುತ್ತದೆ. ಅವರದು ಓ ನೆಗೆಟಿವ್ ಅಂತ ಹೇಳಿದರು. ಆಗ ನಾನು ಅತ್ತೆ ಬಳಿ ಹೇಳಿದೆ, ನನ್ನದು ಕೂಡ ಓ ನೆಗೆಟಿವ್. ನನ್ನ ರಕ್ತವನ್ನು ಅವರಿಗೆ ಡಾಕ್ಟರ್ ಕೊಟ್ಟರು. ನನ್ನನ್ನು ಮುಟ್ಟಲು ಕೂಡ ಅಸಹ್ಯ ಪಟ್ಟಿಕೊಳ್ಳುತ್ತಿದ್ದ ಮನುಷ್ಯ ನನ್ನ ದೇಹದ ರಕ್ತ ಅವನಿಗೆ ಕೊಟ್ಟಿದ್ದರಿಂದ ಮಾತ್ರ ಅವನು ಬದುಕಿದ. ಎಂತಹ ವಿಪರ್ಯಾಸ ಅಲ್ಲವೇ ಈ ದೇವರ ಹಠ. ಇದಾದ ಸ್ವಲ್ಪ ಸಮಯಕ್ಕೆ ನನ್ನ ಗಂಡನಿಗೆ ಪ್ರಜ್ಞೆ ಬಂತು. ನಾವೆಲ್ಲರೂ ಆಸೆಯ ಕಣ್ಣುಗಳಿಂದ ಅವರನ್ನು ನೋಡುತ್ತಿದ್ದೆವು. ಮೊದಲು ಅವರು ನನ್ನನ್ನು ನೋಡಿ ಅವರ ಹತ್ತಿರ ನಾನು ಹೋದೆ. ನನ್ನ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದರು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗೆ ಮೋಸ ಮಾಡಿದ್ದಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನಾನು ಯಾರನ್ನು ಪ್ರೇಯಸಿ ಅಂತ ಅಂದುಕೊಂಡು ಹೋಗಿದ್ದೆ, ಅವಳು ಬೇರೆಯವನ ಜೊತೆ ದೈಹಿಕವಾಗಿ ಸೇರಿದ್ದಳು. ಅದನ್ನು ನೋಡಿ ಪ್ರತಿಭಟಿಸಿದಾಗ ಕುಡಿದ ಅಮಲಿನಲ್ಲಿ ನಾನು ಸೈನ್ ಮಾಡಿರುವ ಪೇಪರನ್ನು ತೋರಿಸಿ, ನಿನ್ನ ಎಲ್ಲ ಆಸ್ತಿಯು ನನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ ಅಂತ ಹೇಳುತ್ತಾಳೆ. ಅವಳು ಮತ್ತು ಅವಳ ಪ್ರೇಮಿ ಮುಂದೆ ಇದರಿಂದ ತೊಂದರೆ ಆಗುತ್ತದೆ ಅಂತ ಇಬ್ಬರೂ ಸೇರಿಕೊಂಡು ನನ್ನನ್ನು ಚೆನ್ನಾಗಿ ಹೊಡೆದರು. ಆದರೆ ರೋಡಿನಲ್ಲಿ ಯಾರೋ ಒಂದು ಮುದುಕಿ ಜೋರಾಗಿ ನನ್ನನ್ನು ನೋಡಿ ಕಿರುಚಿದಳು. ಅಲ್ಲಿದ್ದ ಎಲ್ಲ ಜನರು ಓಡಿ ಬಂದರು ನನ್ನ ರಕ್ಷಣೆಗೆ. ನನ್ನ ಸೆಕ್ರೆಟರಿ ಮತ್ತು ಅವಳ ಬಾಯ್ ಫ್ರೆಂಡನ್ನು ಪೊಲೀಸ್ನವರಿಗೆ ಹಿಡಿದುಕೊಟ್ಟರು ಆ ಜನಗಳು. ಆದರೆ ನನ್ನ ತಲೆಯಲ್ಲಿ ರಕ್ತ ಸೋರುತ್ತಿತ್ತು. ತುಂಬ ಸಮಯದವರೆಗೆ ನಿನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಈಗ ಆಸ್ತಿಯೂ ಹೋಯಿತು, ಅಪ್ಪ ಅಮ್ಮನ ಶ್ರಮವೂ ಹೋಯಿತು ಅಂತ ಅಳುತ್ತಿದ್ದ. ನಿನಗೆ ಮೋಸ ಮಾಡಿದ್ದಕ್ಕೆ ಆ ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಪರಿಶುದ್ಧವಾಗಿ ಪ್ರೀತಿಸುವ ನಿನ್ನನ್ನು ಬಿಟ್ಟು ಕೇವಲ ದೇಹ ಸುಖಕ್ಕಾಗಿ ಬೇರೆಯವರ ಹಿಂದೆ ಹೋಗಿದ್ದೆ. ನನ್ನನ್ನು ಕ್ಷಮಿಸು ಅಂತ ಕಣ್ಣೀರು ಹಾಕಿದರು. ನಾನು ಅವರ ಕೈಯನ್ನು ಹಿಡಿದುಕೊಂಡಿದ್ದೆ. ಡಾಕ್ಟರ್ ಬಂದು ಹೇಳುತ್ತಾರೆ, ನೀವು ತುಂಬ ಅದೃಷ್ಟವಂತ. ನಿಮಗೆ ಎಲ್ಲೋ ರಕ್ತ ಸಿಕ್ಕಿಲ್ಲ. ನಿಮ್ಮ ಹೆಂಡತಿ ಕೊಟ್ಟಿಲ್ಲವಾಗಿದ್ದರೆ ಅವರ ರಕ್ತವನ್ನು ಇಂದು ನೀವು ಇಲ್ಲಿ ಇರುತ್ತಿರಲಿಲ್ಲ. ತುಂಬ ಬ್ಲಡ್ ಲಾಸ್ ಆಗಿತ್ತು. ಈಗ ಆರಾಮವಾಗಿ ಮಾತನಾಡುತ್ತಿದ್ದೀರಾ ಅಂದರೆ ಅದು ಅವರ ತ್ಯಾಗದ ಫಲ. ಅವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದಾಗ ನನ್ನ ಕೈಗೆ ನನ್ನ ಗಂಡ ಮೊದಲ ಬಾರಿ ಮುತ್ತನ್ನು ಕೊಟ್ಟ. ನನ್ನನ್ನು ಕ್ಷಮಿಸು. ಹೇಗಿದ್ದರು? ಫಾರಿನ್ನಲ್ಲಿ ಚೆನ್ನಾಗಿ ಓದಿದ್ದೇನೆ. ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ನಿನ್ನನ್ನು ಚೆನ್ನಾಗಿ ಸಾಕುತ್ತೇನೆ. ನನ್ನ ಅತ್ತೆ ಕಡೆ ತಿರುಗಿ, ಅಮ್ಮ ದಯವಿಟ್ಟು ಕ್ಷಮಿಸು. ನೀನು ಸಂಪಾದನೆ ಮಾಡಿದ್ದ ಎಲ್ಲ ಆಸ್ತಿಯು ನಾನು ಮಾಡಿದ ಒಂದು ತಪ್ಪಿನಿಂದ ಹೋಯಿತು ಅಂತ ಅಳುತ್ತಿದ್ದೆ. ಆಗ ನಾನು ಮತ್ತು ಅತ್ತೆ ಹೇಳಿದ, ಯಾವ ಆಸ್ತಿಯೂ ಹೋಗಿಲ್ಲ. ಯಾವಾಗ ನೀವು ನನ್ನನ್ನು ಮೊದಲ ರಾತ್ರಿಯಲ್ಲಿ ಹೊಡೆದಿರಿ ಅಂತ ತಿಳಿಯಿತು, ಆಗಲೇ ಅತ್ತೆ ಅವರ ಹೆಸರಿನಲ್ಲಿ ಇದ್ದ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾಯಿಸಿದರು. ನಿಮ್ಮ ಹೆಸರಿನಲ್ಲಿ ಒಂದು ಚಿಕ್ಕ ಪ್ರಾಪರ್ಟಿ ಕೂಡ ಇಲ್ಲ. ಅವರಿಗೆ ಭಯವಿತ್ತು, ಈ ರೀತಿಯ ಒಂದು ದಿನ ಬರುತ್ತದೆ ಅಂತ. ಎಲ್ಲ ಆಸ್ತಿ ಅತ್ತೆಯ ಸ್ವಯಾರ್ಜಿತ. ಅವರಿಗೆ ಇಷ್ಟಪಟ್ಟವರಿಗೆ ಕೊಡಬಹುದು. ಅದಕ್ಕಾಗಿ ಅವರು ನನಗೆ ಕೊಟ್ಟರು. ಈ ವಿಷಯವನ್ನು ತಿಳಿದ ರಾಕೇಶ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ಇನ್ನು ಮುಂದಿನ ಜೀವನದಲ್ಲಿ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀನು ಯಾವುದೇ ಕಾರಣಕ್ಕೂ ಸಣ್ಣ ಆಗುವ ಅವಶ್ಯಕತೆ ಇಲ್ಲ. ನೀನು ಹೇಗಿದ್ದರೂ ನನಗೆ ಇಷ್ಟ ಅಂತ ಹೇಳಿದರು. ಅವರ ಆರೋಪಿಗಳಿಗೆ ಸರಿಯಾದ ಜೈಲು ಶಿಕ್ಷೆ ಆಗಿತ್ತು. ಇವರು ಕುಡಿದ ಅಮಲಿನಲ್ಲಿ ಸೈನ್ ಮಾಡಿದ್ದಾರೆ ಅನ್ನೋದು ಕೂಡ ಪ್ರೂವ್ ಆಯಿತು. ಈಗ ನಾನು ಮತ್ತು ನನ್ನ ಗಂಡ ತುಂಬ ನೆಮ್ಮದಿಯಾಗಿ ಇದ್ದೇವೆ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಯಾವ ಕೈಗಳು ದೂರ ತಳ್ಳಿದ್ದವು ಮಂಚದಿಂದ ಕೆಳಗೆ, ಅದೇ ಕೈಗಳು ಪ್ರತಿ ರಾತ್ರಿ ಅದೇ ಮಂಚದ ಮೇಲೆ ನನಗೆ ಸ್ವರ್ಗ ಸುಖವನ್ನು ಕೊಡುತ್ತಾರೆ. ಪ್ರತಿ ರಾತ್ರಿ ನಮ್ಮಿಬ್ಬರಿಗೆ ಮೊದಲ ರಾತ್ರಿ. ಈ ಸುಂದರವಾದ ಸಂಬಂಧದಿಂದ ನಮ್ಮಿಬ್ಬರಿಗೆ ಬಹಳ ಬೇಗ ಮಕ್ಕಳಾದವು. ಈಗ ನಾನು ಎಂದೂ ಕೂಡ ದಪ್ಪ ಇದ್ದೇನೆ ಅನ್ನುವ ಭಾವನೆ ನನಗೆ ಇಲ್ಲ. ರಾಕೇಶ್ ಅಷ್ಟೊಂದು ಕಂಫರ್ಟ್ ಫೀಲ್ ಆಗುವಂತೆ ಮಾಡಿಸುತ್ತಾರೆ. ನಾನು ತುಂಬ ಸಣ್ಣ ಇದ್ದೇನೆ ಅನ್ನುವ ರೀತಿ. ಅಷ್ಟೇ ಅಲ್ಲ,
ಯಾರಾದರೂ ನಾನು ದಪ್ಪ ಇದ್ದೇನೆ ಅಂತ ಹೊರಗಿನವರು ಅಸಹ್ಯ ಪಟ್ಟಿಕೊಂಡರೆ ಅವರಿಗೆ ಚಳಿ ಬಿಡಿಸುತ್ತಾರೆ. ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಇಷ್ಟು ಸುಂದರವಾದ ಬದುಕು ನನಗೆ ಸಿಗುತ್ತದೆ ಅಂತ. ಬದುಕಿನ ಎಲ್ಲ ಸುಖವನ್ನು ರಾಕೇಶ್ ಜೊತೆ, ನನ್ನ ಮುದ್ದಿನ ಮಕ್ಕಳು ಅತ್ತೆಯ ಜೊತೆ ಅನುಭವಿಸುತ್ತಿದ್ದೇನೆ.